ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರಿಗೆ ಈಗಾಗಲೇ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ರಕ್ಷಿತಾ ಪ್ರೇಮ್ ಮಾತನಾಡಿದ್ದಾರೆ. ಮತ್ತೊಮ್ಮೆ ಅದೊಂದು ಕೆಟ್ಟ ಗಳಿಗೆ, ಅದರಿಂದ ಆಚೆ ಬರಲಿ. ದರ್ಶನ್ ಯಾವಾಗಲೂ ಕೂಡ ನನ್ನ ಫ್ಯಾಮಿಲಿ ಇದ್ದಂತೆ ರಕ್ಷಿತಾ ಅವರ ಮಾತಿದು. ಬೆಂಗಳೂರಿನಲ್ಲಿ ನಟಿ ರಕ್ಷಿತಾ ಪ್ರೇಮ್ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ದರ್ಶನ್ಗಾಗಿ ವಿಜಯಲಕ್ಷ್ಮಿ ತುಂಬಾ ಕಷ್ಟಪಟ್ಟಿದ್ದಾರೆ. ದರ್ಶನ್ ಪ್ರೇಮ್ ಒಂದು ಸಿನಿಮಾವನ್ನ ಮಾಡ್ತಾರೆ, ಬ್ಯಾನರ್ ಯಾವುದು ಅನ್ನೋದು ಮ್ಯಾಟರ್ ಆಗಲ್ಲ. ಇಬ್ರು ಸಿನಿಮಾ ಮಾಡ್ತಾರೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಬೆಂಗಳೂರಿನಲ್ಲಿ ನಟಿ ರಕ್ಷಿತಾ ಪ್ರೇಮ್ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಜಾಮೀನಿನಿಂದ ಹೊರಬಂದ ನಂತರ ದರ್ಶನ್ ಸಿನಿಮಾದಲ್ಲಿ ಅಭಿನಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲಗಳಿದ್ದಿದ್ವು. ಅದನ್ನ ಪಬ್ಲಿಕ್ ಟಿವಿಯ ಮುಖಾಂತರ ಮಾತನಾಡುವ ಮೂಲಕ ರಕ್ಷಿತಾ ಪ್ರೇಮ್ ಕ್ಲಾರಿಫೈ ಮಾಡಿದ್ದಾರೆ. ನಮ್ಮ ಜೊತೆ ರಕ್ಷಿತಾ ಪ್ರೇಮ್ ಅವರಿದ್ದಾರೆ. ಮೊದಲನೇದಾಗಿ ಸಾಕಷ್ಟು ದಿನ ಆದಮೇಲೆ ನಮ್ಮ ಜೊತೆ ಸಿಕ್ಕಿದ್ದಾರೆ. ದರ್ಶನ್ ಸರ್ ಬೇಲ್ ಮೇಲೆ ಆಚೆ ಬಂದಿರತಕ್ಕಂಥದ್ದು. ಈಗ ಬೆನ್ನು ನೋವಿಂದ ಗುಣಮುಖರಾಗ್ತಾ ಇದ್ದಾರೆ. ಸೊ ಭೇಟಿ ಮಾಡಿದ್ರಿ, ಇನ್ವಿಟೇಷನ್ ಕೊಟ್ಟಿದ್ದೀರಾ? ದರ್ಶನ್ಗೆ ಇನ್ವಿಟೇಷನ್ ಕೊಟ್ಟಿದ್ದೀನಿ. ಆಬ್ವಿಯಸ್ಲಿ ಅವ್ನು ತುಂಬ ಖುಷಿಪಟ್ಟ. ರಾಣಂಗೆ ತುಂಬ ಸಣ್ಣವನಿಂದ ನೋಡ್ತಾ ಇದ್ದಾನೆ ಅವನು. ಆಬ್ವಿಯಸ್ಲಿ ನಾವು ಕಲಾಸಿಪಾಳ್ಯ ಮಾಡಿದಾಗಿಂದ ಅವ್ನು ನೋಡ್ತಾ ಇದ್ದಾನೆ. ಸೊ ಈಸ್ ಆಲ್ಸೋ ವೆರಿ ಹ್ಯಾಪಿ ದಟ್ ರಾಣಾ ಇಸ್ ಗೆಟಿಂಗ್ ಮ್ಯಾರಿಡ್. ಸೊ ಬರ್ತಾನೆ ಅಂತ ಹೇಳಿದ್ದಾನೆ. ವಿ ಆರ್ ಹೋಪಿಂಗ್ ದಟ್ ಹಿ ಕಮ್ಸ್ ಫಾರ್ ದ ವೆಡ್ಡಿಂಗ್. ಹೋದಂಥ ಸಂದರ್ಭದಲ್ಲಿ ಒಂದ್ಸರಿ ಜೈಲಿಗೂ ಹೋಗಿದ್ರಿ, ಅಲ್ಲಿ ಭೇಟಿ ಮಾಡಿದ್ರಿ. ಅವತ್ತಿನ ದಿನ ಮತ್ತು ಈ ಒಂದು ಇನ್ವಿಟೇಷನ್ ಕೊಡೋಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಏನಾದರೂ ಮಾತುಕತೆ ನಡೆಸಿದ್ರಾ, ಏನಾದರೂ ಹೇಳಿದ್ರಾ? ಎಂತ ಹೇಳಿಲ್ಲ. ಅವನೇನು ಅದೊಂದು ಕೆಟ್ಟಗಳಿಗೆ ಇತ್ತು ಅನಿಸುತ್ತೆ ಅವನ ಜೀವನದಲ್ಲಿ. ಅದರಿಂದ ಆಚೆ ಬರಲಿ, ಅವನು ಒಳ್ಳೇದಾಗಲಿ. ನನಗೆ ಅವನು ಯಾವಾಗಲೂ ಫ್ಯಾಮ್ಲಿನೇ ಕಾಣೋ. ಸೊ ನನಗೆ ಯಾವತ್ತೂ ಅವನಿಗೋಸ್ಕರ ಬರೀ ಒಳ್ಳೇದೇ ಬರುತ್ತೆ ನನ್ನ ಮನಸ್ಸಿಂದ. ಅವನಿಗೋಸ್ಕರ ತುಂಬ ಒಳ್ಳೇದಾಗಬೇಕು ಅಷ್ಟೇ. ಈ ಸಿಚುವೇಶನಲ್ಲಿ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಘಟನೆಯಿಂದ ಆಚೆ ಬರೋದಕ್ಕೆ ಯಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಅಥವಾ ಕ್ಯಾಶುವಲ್ ಆಗಿದ್ದಾರೆ? ಹೇಗೆ ಆಚೆ ಬರೋಕ್ಕೆ ಮೋಸ್ಟ್ ಸ್ಟ್ರಾಂಗೆಸ್ಟ್ ಬಾಂಡ್ ಅವ್ನ ಅಕ್ಕಪಕ್ಕ ಇರೋದೇ ಅವ್ನ ಫ್ಯಾಮ್ಲಿ ಅನಿಸುತ್ತೆ. ಅವರೆಲ್ಲರೂ, ನಾನು ಯಾವಾಗಲೂ ಅನ್ಕೋತೀನಿ, ನನ್ನ ಅಕ್ಕಪಕ್ಕ ಇರೋ ಜನ ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ. ಐ ಥಿಂಕ್ ಅವ್ನ ಸ್ಟ್ರೆಂಗ್ತೇ ಅವ್ನ ಫ್ಯಾಮ್ಲಿ ಅವನ ಜೊತೆ ಇದ್ದಾರೆ. ವಿಲ್ ಡೆಫಿನೆಟ್ಲಿ ಕಮ್ ಔಟ್ ಆಫ್ ಇಟ್. ಜೊತೆಗೆ ವಿಜಯಲಕ್ಷ್ಮಿ ಮೇಡಮ್ ಅವರು ಕೂಡ ಸಾಕಷ್ಟು ಹೋರಾಟ ಮಾಡಿದರು, ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿದಂಥವ್ರು, ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವ್ರನ್ನ ಆಚೆ ಕರ್ಕೊಂಡು. ಸೊ ಅವ್ರ ಬಗ್ಗೆ ಏನು ಹೇಳೋಕ್ಕೆ? ಹ್ಯಾಪಿ ಕಣೋ. ಅಂದರೆ ಅವಳು ತುಂಬ ಕಷ್ಟಪಟ್ಟಿದ್ದಾಳೆ ಆಬ್ವಿಯಸ್ಲಿ ಅವನಿಗೋಸ್ಕರ. ಶಿ ಹ್ಯಾಡ್ ಅರ್ ಓನ್ ಬ್ಯಾಟಲ್ ಟು ಫೈಟ್ ಅನಿಸುತ್ತೆ. ಬಟ್ ಇವತ್ತು ದೇ ಆರ್ ಬೋತ್ ಟುಗೆದರ್, ದೇ ಆರ್ ಹ್ಯಾಪಿ. ಇಟ್ಸ್ ಅ ನೈಸ್ ಫೀಲಿಂಗ್. ಓಕೆ, ದರ್ಶನ್ ಸರ್ ಬರ್ತೀನಿ ಅಂದಿದ್ದಾರೆ ಮೇಡಮ್ ಮದುವೆಗೆ. ಬರ್ತಾನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಟಿ ರಕ್ಷಿತಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು. ದರ್ಶನ್ ಷರತ್ತುಬದ್ಧ ಜಾಮೀನನ್ನ ಹೊರಪಡೆದು ಬಂದ ಮೇಲೆ ಈ ಹಿಂದೆ ಒಂದಿಷ್ಟು ಜನ ನಿರ್ಮಾಪಕರಿಂದ ದುಡ್ಡನ್ನು ಇಸ್ಕೊಂಡಿದ್ರು, ಅದನ್ನು ರಿಟರ್ನ್ ಮಾಡಿದ್ದಾರೆ ಅನ್ನುವಂತಹ ಮಾತಿತ್ತು. ಫಾರ್ ಎಕ್ಸಾಂಪಲ್ KVN ಪ್ರೊಡಕ್ಷನ್ನಿಂದ ಸೂರಪ್ಪ ಬಾಬು ಅವರಿಂದ. ಹಾಗಾಗಿ ರಕ್ಷಿತಾ ಪ್ರೇಮ್ ಅವರ ನಿರ್ಮಾಣದಲ್ಲಿ ಒಂದು ಸಿನಿಮಾವನ್ನು ಕೂಡ ದರ್ಶನ್ ಒಪ್ಕೊಂಡಿದ್ರು. ಅದರಲ್ಲಿ ನಟಿಸ್ತಾರಾ ಇಲ್ವಾ ಅನ್ನೋದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಧನು, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧನು, ದರ್ಶನ್ ಈ ಷರತ್ತುಬದ್ಧ ಜಾಮೀನನ್ನು ಪಡೆದು ಹೊರಬಂದ ಮೇಲೆ ಈ ಹಿಂದೆ ಒಪ್ಪಿಕೊಂಡಂತಹ ಸಿನಿಮಾದಲ್ಲಿ ನಟಿಸ್ತಾರಾ ಇಲ್ವಾ ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಜೊತೆಗೆ ಬಹಳಷ್ಟು ನಿರ್ಮಾಪಕರಿಗೆ ತೆಗೆದುಕೊಂಡಂತಹ ಅಡ್ವಾನ್ಸನ್ನು ಕೂಡ ವಾಪಸ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಈ ಎಲ್ಲ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಇವತ್ತಿನ ಹೇಳಿಕೆಗಳ ಮೂಲಕ ಕ್ಲಾರಿಟಿ ಕೊಟ್ರಾ ಅಂತ ಹೇಳಿ ರಕ್ಷಿತಾ ಪ್ರೇಮ್ ಅವರು? ಎಸ್ ಪ್ರೇಮ್, ಈಗಾಗಲೇ ಏನಂದ್ರೆ ನಟ ದರ್ಶನ್ ಏನು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಳಗೆ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಸಿನಿಮಾಗಳು ಅವ್ರ ಕೈಯಲ್ಲಿದ್ವು. ಅವಕ್ಕೆ ಮುಂಗಡವಾಗಿ ಅಡ್ವಾನ್ಸ್ ಅನ್ನ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಡೆವಿಲ್ ಸಿನಿಮಾ ಆಗಿರ್ಬೋದು, ಆಮೇಲೆ KVN ಅವ್ರ ಜೊತೆಗೆ ಒಂದು ಸಿನಿಮಾವನ್ನ ಮಾಡ್ಬೇಕಾಗಿತ್ತು, ಮತ್ತು ನಿರ್ಮಾಪಕ ಸೂರಪ್ಪ ಬಾಬು ಅವ್ರ ಜೊತೆಗೆ ಒಂದು ಸಿನಿಮಾವನ್ನ ಕೂಡ ಕಮಿಟ್ ಆಗಿರ್ತಕ್ಕಂಥದ್ದು. ಆ ಒಂದು ಸಿನಿಮಾಗಳಿಗಾಗಿ ಅಡ್ವಾನ್ಸ್ ಹಣವನ್ನ ತೆಗೆದುಕೊಂಡಿದ್ದು ಸಿನಿಮಾಗಳಿಗೆ ಕಮಿಟ್ ಅದೊಂದು ಅಗ್ರಿಮೆಂಟ್ ಆಗಿರ್ತಕ್ಕಂಥದ್ದು. ಸೊ ಇದಾದ ಬಳಿಕ ಈಗ ಪ್ರಕರಣದಿಂದ ಆಚೆ ಬಂದಂತ ಸಂದರ್ಭದಲ್ಲಿ, ಮತ್ತೆ ಪ್ರಕರಣದಲ್ಲಿ ಅವರು ಒಳಗೆ ಹೋದಂತ ಸಂದರ್ಭದಲ್ಲಿ ಒಂದಿಷ್ಟು ಮಾತುಗಳು, ಚರ್ಚೆಗಳು ಆರಂಭವಾಗಿದ್ವು. ದರ್ಶನ್ ಅವರು ಇಷ್ಟು ಹಣ ಪಡೆದ್ರ, ಮತ್ತೆ ಅವ್ರ ಜೊತೆಗೆ ಸಿನಿಮಾ ಮಾಡ್ತಾರಾ ಇಲ್ವಾ, ಮತ್ತೆ ಮುಂದಿನ ಯಾವ್ಯಾವೆಲ್ಲ ಸಿನಿಮಾದಲ್ಲಿ ಅವ್ರು ಭಾಗಿ ಆಗ್ತಾರೆ ಅನ್ನೋ ಒಂದಿಷ್ಟು
ಚರ್ಚೆಗಳು ಆರಂಭವಾಗಿದ್ವು. ಹೀಗಾಗಿ ನಟ ದರ್ಶನ್ ಅವರು ಈಗ ಸೂರಪ್ಪ ಬಾಬು ಅವರ ಜೊತೆಗೆ ಮಾಡ್ಕೊಂಡಂತ ಒಂದಿಷ್ಟು ಏನು ಇದು ಇತ್ತು, ಕಮಿಟ್ಮೆಂಟ್ ಇತ್ತು, ಅದನ್ನ ಹಣವನ್ನ ವಾಪಸ್ ಕೊಟ್ಟಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಅವ್ರಿಗೆ ವಾಪಸ್ ಮಾಡಿ ಆ ಒಂದು ಸಿನಿಮಾದಲ್ಲಿ ನಟಿಸೋದಿಲ್ಲ ಅನ್ನೋದು ಒಂದಿಷ್ಟು ಸುದ್ದಿ ಆಗಿತ್ತು. ಮತ್ತೆ ಇತ್ತೀಚೆಗೆ ಏನಂದ್ರೆ ಅವರ ಹೋದ ವರ್ಷದ ಬರ್ತ್ಡೇ ಸಂದರ್ಭದಲ್ಲಿ ಅವರ ಒಂದು ಟೀಸರ್ ನ ಬಿಡುಗಡೆ ಮಾಡಿದ್ರು. ಏನು KVN ಜೊತೆಗೆ ಅವರ ಒಂದು ಸಿನಿಮಾವನ್ನ ಮಾಡ್ಬೇಕಾಗಿತ್ತು. ಆ ಒಂದು ನಟ ಪ್ರೇಮ್ ನಿರ್ದೇಶಕ ಪ್ರೇಮ್ ಮತ್ತು ದರ್ಶನ್ ಅವರು ಒಂದು ಈ ಸಿನಿಮಾವನ್ನ ಮಾಡ್ಬೇಕಾಗಿತ್ತು. ಆ ಸಿನಿಮಾನು ಕೂಡ ಮಾಡೋದಿಲ್ಲ. ಆ ಒಂದು ಸಿನಿಮಾದ ಹಣವನ್ನ ಮತ್ತೆ KVN ಅವರಿಗೆ ವಾಪಸ್ ಮಾಡಿ ಆ ಸಿನಿಮಾದಿಂದ ಆಚೆ ಬರ್ತಾರೆ ಅನ್ನೋ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಕ್ಷಿತ್ ಅವರು ಪ್ರತಿಕ್ರಿಯೆಯನ್ನ ನೀಡಿರ್ತಕ್ಕಂಥದ್ದು. ಯಾವುದೇ ಬ್ಯಾನರ್ ಆಗಿರ್ಬೋದು, ಆದ್ರೆ ದರ್ಶನ್ ಮತ್ತು ಪ್ರೇಮ್ ಸಿನಿಮಾ ಮಾಡೋದು ಪಕ್ಕಾ ಅನ್ನೋದನ್ನ ಖಚಿತಪಡಿಸಿರ್ತಕ್ಕಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಧನು ತಮ್ಮೆಲ್ಲ ಮಾಹಿತಿಗಾಗಿ.